पादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। ಇವತ್ತಿನ ದಿನ ಬಹಳ ವಿಶಿಷ್ಟವಾದದ್ದು. ಒಂದು ಶ್ರೀಪಾದರಾಜ ಗುರುಗಳ ಆರಾಧನೆಯ ದಿವಸ. ವಟಸಾವಿತ್ರಿ ವ್ರತ ಅನ್ನುವ ವಿಶಿಷ್ಟ ವ್ರತ. ಯಾಕೆಂದರೆ ಮಧ್ಯಾಹ್ನದ ನಂತರ ಹುಣ್ಣಿಮೆ ಆರಂಭವಾಗುವ ಜ್ಯೇಷ್ಠ ಮಾಸ. ಜ್ಯೇಷ್ಠ ಮಾಸದ ಮಧ್ಯಾಹ್ನ ವ್ಯಾಪಿ ಹುಣ್ಣಿಮೆ ಬಂತು ಅಂತಾದರೆ ಅದು ವಟಸಾವಿತ್ರಿ ವ್ರತ ಅಂತ. ಇವತ್ತು ಸೂರ್ಯೋದಯಕ್ಕೆ ಚತುರ್ದಶಿ ಇದ್ದರೂ ಕೂಡ ಮಧ್ಯಾಹ್ನಕ್ಕೆ ಪೂರ್ಣಿಮಾ ಪ್ರಾಪ್ತಿಯಾಗುವುದರಿಂದ ಇವತ್ತು ವಟಸಾವಿತ್ರಿ ವ್ರತದ ಒಂದು ವಿಶಿಷ್ಟವಾದ ದಿನ. ಅದರ ಜೊತೆಗೆ ನಾವೆಲ್ಲ ಬೆಂಗಳೂರಿನ ಜನ ಹೆಚ್ಚಿನವರು ಇಲ್ಲಿಗೆ ಚಿಂತಾಮಣಿಗೆ ಬಂದಿದ್ದೇವೆ ಅನ್ನೋದು ಮತ್ತೊಂದು ವಿಶೇಷ. ಚಿಂತಾಮಣಿಗೆ ಬಂದದ್ದು ನಮ್ಮ ರಾಘವೇಂದ್ರ ರಾಯರು ಒತ್ತಾಸೆ ಹಾಕಿ ಕರ್ಕೊಂಡು ಬಂದದ್ರಿಂದ ಬಂದಿದ್ದೇವೆ ವಸ್ತುತಃ. ಅದರಲ್ಲಿ ಇವತ್ತು ಏರಿ ಆಚಾರ್ಯರು, ಏರಿ ಶೇಷಾಚಾರ್ಯರು ಅವರ ಕಟ್ಟೆಯಲ್ಲಿ ಕುಳಿತು ಅವರ ಮಹಾತ್ಮೆಯನ್ನು ಬೆಳಗಿನ ಹೊತ್ತು ಆನಂದ ತೀರ್ಥಾಚಾರ್ಯರ ಮೂಲಕ ಸ್ವಲ್ಪ ಶ್ರವಣ ಮಾಡಿದ್ದೇನೆ. ನಾನೊಂದು 15 ನಿಮಿಷದಿಂದ 25 ನಿಮಿಷದ ಕಾಲಾವಧಿಯಲ್ಲಿ ಯಥಾಶಕ್ತಿ ಇವತ್ತಿನ ದಿನಕ್ಕೆ ಸಂಬಂಧಪಟ್ಟ ಕೆಲವು ವಿಷಯಗಳನ್ನು ಹೇಳ್ತೇನೆ. ಒಂದು ಏರಿ ಶೇಷಾಚಾರ್ಯರ ವ್ಯಕ್ತಿತ್ವ. ಅವರು ವಿಶೇಷವಾಗಿ ಶಾಸ್ತ್ರದ ಅಧ್ಯಯನವನ್ನು ಮಾಡಿದವರಲ್ಲ, ಆದರೆ ಶಾಸ್ತ್ರದ ಆಳವನ್ನು ಚೆನ್ನಾಗಿ ಬಲ್ಲವರು. ನಮ್ಮಲ್ಲಿ ಎರಡು ಥರ ಇರ್ತಾರೆ. ಕೆಲವರು ಸಿಕ್ಕಾಬಿಟ್ಟೆ ಓದಿರ್ತಾರೆ, ಆದರೆ ಶಾಸ್ತ್ರದ ಒಳಗೆ ಏನಿದೆ ಅಂತ ಗೊತ್ತಿರುವುದಿಲ್ಲ. ಪುಸ್ತಕದಲ್ಲಿ ಯಾವ ಪುಟದಲ್ಲಿ ಯಾವುದಿದೆ ಎಲ್ಲ ವಿಷಯವೂ ಗೊತ್ತಿರ್ತದೆ, ಆದರೆ ಶಾಸ್ತ್ರದ ಆಂತರ್ಯದ ಅರಿವು ಇಲ್ಲದೆ ಇರುವಂತಹ ಸಾಧ್ಯತೆ ಇರ್ತದೆ. ಮತ್ತೆ ಕೆಲವು ವ್ಯಕ್ತಿಗಳು ವಿಶೇಷವಾಗಿ ಅಧ್ಯಯನ ಮಾಡಿರುವುದಿಲ್ಲ, ಆದರೆ ಶಾಸ್ತ್ರದಲ್ಲಿ ಒಟ್ಟು ಹಿಂಡಿ ತೆಗೆದ ರಸ ಏನು ಅನ್ನೋದು ಅವರಿಗೆ ಗ್ರಹಣ ಆಗಿರ್ತದೆ. ಆ ಶಾಸ್ತ್ರಾರ್ಥಗ ರಸಗ್ರಹಣ ಮಾಡಿದಂತಹ ವ್ಯಕ್ತಿಗಳು ತಾವು ತಪೋನಿಷ್ಠರಾಗಿ ಲೋಕಕ್ಕೆ ಮಾರ್ಗದರ್ಶನ ಮಾಡ್ತಾ ತುಂಬ ಕರುಣಾಳುಗಳಾಗಿರ್ತಾರೆ. ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು, ಶ್ರೀಪಾದರಾಜರನ್ನು ಅವರನ್ನೆಲ್ಲ ಕಂಡಾಗ ಆ ವ್ಯಕ್ತಿತ್ವ ನಮಗೆ ಅರ್ಥ ಆಗ್ತದೆ. ತಾವು ಶಾಸ್ತ್ರದ ವಿಶೇಷವಾದ ಆಂತರ್ಯವನ್ನು ಬಲ್ಲವರಾಗಿದ್ದು ಲೋಕದ ಜನರ ಮೇಲೆ ಅತಿಶಯಿತವಾದ ಕರುಣೆ, ಅತ್ಯಂತ ದಯಾಲವೇ ಅಂತ ಹೇಳ್ತೇವೆ. ಅತಿ ಕೃಪಾಲುಗಳಾಗಿ ಕಷ್ಟದಲ್ಲಿದ್ದವರ ಕಡೆಗೆ ಕರಗತಕ್ಕಂತಹ ವ್ಯಕ್ತಿತ್ವ ಆ ಗುರುಗಳಲ್ಲಿ ನಮಗೆ ಕಾಣಿಸ್ತದೆ. ಅಂಥ ವ್ಯಕ್ತಿತ್ವದಲ್ಲೇ ಇದ್ದಂತಹ ಒಬ್ಬರು ಏರಿ ಶೇಷಾಚಾರ್ಯರು. ಅವರ ವ್ಯಕ್ತಿತ್ವದ ಅನೇಕ ಕಥೆಗಳನ್ನು ಆನಂದ ತೀರ್ಥಾಚಾರ್ಯರು ಬೆಳಗ್ಗೆ ಹೇಳಿದರು. ಒಂದು ವಿಶಿಷ್ಟವಾದ ಘಟನೆಯನ್ನು ಅಲ್ಲಿ ಒಂದು ಪದ್ಯದಲ್ಲಿ ಬರೆದು ಹಾಕಿದ್ದಾರೆ. ಅವರ ಕಟ್ಟೆಯಲ್ಲಿ ಅಲ್ಲಿ ಗೋಡೆಯಲ್ಲಿ ಒಂದು ಸಂಸ್ಕೃತದ ಶ್ಲೋಕಗಳನ್ನೆಲ್ಲ ಬರೆದು ಹಾಕಿದ್ದಾರೆ. ಅದರಲ್ಲಿ ಒಂದು ವಿಶೇಷ ಘಟನೆ ಇತ್ತು. ಏನಂದರೆ, ಒಂದು ಬಹಳ ಕೆಟ್ಟ ಹಾವಿತ್ತಂತೆ ಈ ಊರಿನಲ್ಲಿ. ಕೆಟ್ಟ ಹಾವು ಅಂತ ಯಾಕೆ ಕರೆಯುವುದು ಅಂದರೆ ಅದು ವಿಷಸರ್ಪ, ಕಾಳಿಂಗ. ಆದರೆ ಸುಮ್ಮನೆ ಉಪದ್ರ ಕೊಡುವುದು. ಸಾಮಾನ್ಯವಾಗಿ ಹಾವುಗಳು ಸುಮ್ಮನೆ ಉಪದ್ರವ ಕೊಡುವುದಿಲ್ಲ. ಅದಕ್ಕೆ ಯಾರಾದರೂ ತೊಂದರೆ ಮಾಡುವುದಕ್ಕೆ ಬಂದರೆ ಅದು ತನ್ನ ಪ್ರತಿರೋಧವನ್ನು ತೋರಿಸ್ತದೆ. ಕೆಲವು ದುಷ್ಟ ಸರ್ಪಗಳು ಹಾಗಲ್ಲ. ಒಂದು ಶ್ರೀಗಂಧದ ಮರದಲ್ಲಿ ದುಷ್ಟ ಸರ್ಪ ಸೇರಿಕೊಂಡಿತು ಅಂತ ಹೇಳಿದರೆ ದಾರಿಯಲ್ಲಿ ಬರುವವರ ಕಡೆಗೆಲ್ಲ ಬುಸ್ಸು ಅಂತ ಬುಸುಗುಟ್ಟು ಅವರ ಸ್ಮೃತಿ ತಪ್ಪುವ ಹಾಗೆ ಮಾಡ್ತದೆ. ಆ ರೀತಿ ಒಂದು ಕೆಟ್ಟ ಸರ್ಪ ಇತ್ತಂತೆ. ಊರಿನ ಜನಕ್ಕೆ ತುಂಬ ತೊಂದರೆಯಾಗಿತ್ತು. ಆ ಮರದ ಅಡಿಗೆ ಯಾರೂ ಹೋಗಬಾರದು ಅಂತ ಹೇಳ್ತಾ ಇದ್ರು ಊರಿನವರು. ಇವರು ಅದು ಶಾಂತವಾಗಿದೆ, ಯಾರೂ ಹೋಗುವುದಿಲ್ಲ, ಅದರಿಂದ ಅಲ್ಲೇ ಕೂತ್ಕೊಂಡು ನ್ಯಾಯ ಸುಧಾ ಪಾಠ ಮಾಡಬೇಕು ಅಂತ ಇವರಿಗೆ ಆಸೆ ಆಯ್ತಂತೆ. ಅಂದರೆ ತುಂಬ ಜನ ಇದ್ದಲ್ಲಿ ಪಾಠ ಹೇಳಿದರೆ ರಗಳೆ ಜಾಸ್ತಿ, ಶಾಂತ ಪ್ರದೇಶದಲ್ಲಿ ನೆಮ್ಮದಿಯಿಂದ ಪಾಠ ಪ್ರವಚನ ಮಾಡುವುದಕ್ಕೆ ಆಗ್ತದೆ. ಹಾಗೆ ಇವರಲ್ಲಿಗೆ ಪ್ರವೇಶ ಮಾಡಿದರಂತೆ. ಜನ ಎಲ್ಲ ಹೇಳಿದರು, ಇವತ್ತು ಮುಗಿಯಿತು ಇವರ ಕಥೆ, ಸರ್ಪದ ಕೈಗೆ ಸಿಕ್ಕಿದರೆ ಇವರು ಬದುಕುವುದಿಲ್ಲ. ಆದರೆ ಇವರು ಎಚ್ಚರವಾಗಿರುವಲ್ಲಿ ತನಕ ಸರ್ಪ ಬರಲಿಲ್ಲ ಅಂತೆ. ಮಲ್ಕೊಂಡಾಗ ಸರ್ಪ ಬಂದು ಇವರನ್ನು ಕಚ್ಚಿತಂತೆ. ಕಚ್ಚಿದಾಗ ಎಚ್ಚರ ಆಯಿತು ಇವರಿಗೆ, ಅದು ವಿಷ ಸರ್ಪ. ಎಚ್ಚರವಾಗಿ ಹಾಗೇ ಕುಳಿತು ಗರುಡ ಮಂತ್ರವನ್ನು ಜಪಿಸಿತು. ಆವಾಗ ಗರುಡಾಗಮನವಾಯಿತು. ಆ ಶ್ಲೋಕದಲ್ಲಿ ಬರೆದಿದ್ದಾರೆ, ಗರುಡ ಬಂತು,
ಇವರ ಶರೀರದಲ್ಲಿ ಇದ್ದ ವಿಷವನ್ನು ಹೀರಿತು. ಮಾತ್ರ ಅಲ್ಲ, ವಿಷಸರ್ಪವನ್ನು 19 ತುಂಡು ಮಾಡಿ ಕೆಳಗೆ ಹಾಕಿದಂತೆ. ಆಮೇಲೆ ಊರಿನ ಜನಕ್ಕೆ ಆ ಪ್ರದೇಶದಲ್ಲಿ ಯಾವ ಸಮಸ್ಯೆಯೂ ಆಗಲಿಲ್ಲ. ನೀವೆಲ್ಲ ಕಥೆ ಕೇಳಿದ್ದೀರೋ ಗೊತ್ತಿಲ್ಲ ನನಗೆ, ಆದರೆ ಅಲ್ಲಿ ಬರೆದಿದೆ ಅವರ ಶೇಷಾಚಾರ್ಯರ ಕಥೆಯಲ್ಲಿ, ಗೋಡೆಯಲ್ಲಿರ್ತಕ್ಕಂಥ ಶ್ಲೋಕದಲ್ಲಿ ಈ ಕಥೆ ಇದೆ. ಇಂಥ ಅನೇಕ ಕಥೆಗಳನ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದು ಹೇಗೆ ಸಾಧ್ಯ ಆಗ್ತದೆ? ಸರ್ಪವನ್ನು ಕೂಡ ಗರುಡ ದೇವನನ್ನು ತಾನು ಪ್ರಾವಾಹನೆ ಮಾಡಿಕೊಂಡು ಗರುಡನ ಅನುಗ್ರಹ ವಿಶೇಷದಿಂದ ಊರಿಗೆ ತೊಂದರೆ ಕೊಡ್ತಾ ಇದ್ದಂತಹ ಸರ್ಪವನ್ನು ನಾಶ ಮಾಡಿ ಆ ಪ್ರದೇಶದಲ್ಲಿ ಒಂದು ನೆಮ್ಮದಿ ಶಾಂತಿಯನ್ನು ನೆಲೆಸುವ ಹಾಗೆ ಮಾಡತಕ್ಕಂತಹ ಶಕ್ತಿ ಅದು ಭಗವದಾರಾಧನೆಯಿಂದ ಪ್ರಾಪ್ತಿಯಾಗತಕ್ಕಂಥದ್ದು. ಅದಕ್ಕೆ ಯಾವುದೋ ಗರುಡ ಮಂತ್ರವನ್ನು ಸಿದ್ಧಿ ಮಾಡಿಕೊಳ್ಳುವುದೋ ಅಥವಾ ಮಾಯಾ ಮಾಟ ಮಂತ್ರ ಕೃತ್ಯ ಇವುಗಳನ್ನೆಲ್ಲ ಅಭ್ಯಾಸ ಮಾಡುವುದು ಅದರ ಅವಶ್ಯಕತೆ ಇಲ್ಲ. ಭಗವಂತನನ್ನು ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನಿ, ಭಗವಂತ ಶ್ರೀನಿಕೇತನ ಅನುಗ್ರಹೋನ್ಮುಖನಾದ ಅಂತಾದರೆ ಮನುಷ್ಯನಿಗೆ ಪ್ರಾಪ್ತಿಯಾಗದೇ ಇರತಕ್ಕಂಥದ್ದು ಯಾವುದಿದೆ? ಏನನ್ನು ಬೇಕಾದರೂ ಪಡಿಬೋದು. ಭಗವಂತನ ಹತ್ರ ಅದು ಇದು ಅಂತ ಬೇಡುವುದಕ್ಕಿಂತ ಭಗವಂತ ನೀನು ಅನುಗ್ರಹ ಮಾಡು ಅಂತ ಪ್ರಾರ್ಥಿಸಿದರೆ ಬೇಕಾದ್ದನ್ನು ಕೊಡ್ತಾನೆ. ನಾವಾಗಿಯೇ ಕೇಳಿದರೆ ಯಾವುದನ್ನು ಕೇಳಿದ್ದೇವೋ ಅದನ್ನು ಮಾತ್ರ ಕೊಡ್ತಾನೆ. ಆ ಕೊಟ್ಟದ್ರಿಂದ ನಮಗೆ ಒಳ್ಳೆಯದಾಗಲೇಬೇಕು ಅಂತ ನಿಯಮ ಏನೂ ಇಲ್ಲ. ಏನ ಬೇಡಲಿ ನಿನ್ನ ಬಳಿಗೆ ಬಂದು ಅಂತ ದಾಸರು ಅದನ್ನೇ ಹೇಳುವುದು. ಬೇಡುವೇನು ನಾನೊಂದ ಬೇಡ ತಕ್ಕುದ ದೇವ ಅನ್ಯರನ್ನು ಬೇಡದೆಲೆ ಮಾಡೆನ್ನ ಹರಿಯೇ. ಮತ್ತೊಬ್ಬರನ್ನು ಬೇಡದೇ ಇರುವಂತಹ ಮನಸ್ಥಿತಿಯನ್ನು ಕೊಡುವಂತಲೇ ದೇವರಲ್ಲಿ ಕೇಳುವುದು. ಆ ರೀತಿಯ ವ್ಯಕ್ತಿತ್ವದಲ್ಲಿ ಬಾಳಿದವರಾದ್ರಿಂದಲೇ ಏರಿ ಆಚಾರ್ಯರಿಗೆ ಅಂಥ ಒಂದು ಮಹತ್ವ ಬಂದದ್ದು. ಇವತ್ತು ನಾವೆಲ್ಲ ಅಲ್ಲಿ ಹೋಗಿ ಅವರ ಸನ್ನಿಧಾನದಲ್ಲಿ ಕುಳಿತು ಅವರು ಕನ್ನಡದಲ್ಲಿ ರಚನೆ ಮಾಡಿದಂತಹ ಶ್ರೀನಿವಾಸ ಕಲ್ಯಾಣದ ಪದ್ಯಗಳನ್ನು ನಾವು ಪುಸ್ತಕದಲ್ಲಿ ಬರುವುದು, ಅದನ್ನು ಬರೆದವರಿಗೆ ಇಂಥ ಫಲ ಅಂತ ಬೇರೆ ಬರೆದಿಟ್ಟಿದ್ದಾರೆ. ಅವರು ಅದನ್ನು ಬರೆಯುವುದರಿಂದ ಫಲ ಇದೆ ಅಂತ ಬರೆದಿದ್ದಾರೆ. ಅದಕ್ಕೆ ಬೇಕಾದ ಫಲಾಕಾಂಕ್ಷೆ ಇರಲಿ ಬಿಡಲಿ, ಅವರು ಹೇಳಿದ್ದಾರೆ, ದೊಡ್ಡವರು ಹೇಳಿದ್ದನ್ನು ಮಾಡಿದರೆ ಶ್ರೇಯಸ್ಸಾಗ್ತದೆ ಅನ್ನುವ ಭಾವದಿಂದ ಅದನ್ನು ಕನ್ನಡದಲ್ಲಿ ನಾವು ಬರೆದು ಅಲ್ಲಿ ಇಟ್ಟು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿ ಬಂದಿದ್ದೇವೆ. ಇದು ನಾವು ಚಿಂತಾಮಣಿಯನ್ನು ಸಂಪಾದಿಸಿಕೊಂಡದ್ದು. ಚಿಂತಾಮಣಿಯನ್ನು ಸಂಪಾದಿಸಿಕೊಂಡದ್ದು. ಚಿಂತಾಮಣಿ ಅಂದರೆ ಏನು? ಚಿಂತಿಸಿದ್ದನ್ನು ಕೊಡುವಂಥ ಮಣಿ. ದೇವಲೋಕದಲ್ಲಿ ಉಂಟಂತೆ. ಒಂದು ಬಾರಿ ಈ ದೇಶಕ್ಕೆ ಆಂಗ್ಲ ದೇಶೀಯರು ಆಕ್ರಮಣ ಮಾಡಿದಾಗ ಚಿಂತಾಮಣಿಯಲ್ಲಿಂಟು ಅಂತ ಹುಡುಕಿದ್ರಂತೆ. ಅವರಿಗೆ ಕೊಹಿನೂರು ವಜ್ರ ಬಿಟ್ಟು ಚಿಂತಾಮಣಿ ಸಿಗಲಿಲ್ಲ ಅಂತೆ. ಪಂಡಿತರು ಹೇಳಿದರು ಅದು ಭಾರತದಲ್ಲೇ ಚಿಂತಾಮಣಿ ಇದೆ, ಹುಡುಕಿ ಸುಸ್ತಾಗಿ ಕೊನೆಗೆ ಚಿಂತಾಮಣಿ ಸಿಗಲಿಲ್ಲ. ಆಮೇಲೆ ಒಬ್ಬರು ಹೇಳಿದ್ರಂತೆ ದೇವಲೋಕದಲ್ಲಿರುವುದು. ದೇವಲೋಕ ಅಂದರೆ ಭಾರತ ಅಂತ ಅವರಿಗೆ ಗೊತ್ತು. ಅಷ್ಟು ಗೊತ್ತಿತ್ತು ಅವರಿಗೆ. ಪ್ರಪಂಚದ ದೇವಲೋಕ ಅಂದರೆ ಭಾರತ ಅಂತ. ಕೊನೆಗೆ ಹಿಮಾಲಯ ದೇವಭೂಮಿ ಅಂತೇಳಿ ಹಿಮಾಲಯದಲ್ಲೆಲ್ಲ ಹುಡುಕಿದರಂತೆ, ಚಿಂತಾಮಣಿಗೋಸ್ಕರ ಸಿಗಲಿಲ್ಲ ಅವರಿಗೆ. ಚಿಂತಾಮಣಿ ಅನ್ನೋದು ದೇವಲೋಕದಲ್ಲಿ ಚಿಂತಿಸಿದ್ದನ್ನು ಕೊಡುವ ಮಣಿ. ನಾವು ಗುರುಗಳ ಮುಂದೆ ಅವರು ಹೇಳಿದ ಕೆಲಸವನ್ನು ಮಾಡಿ ಅರ್ಪಿಸಿದರೆ ಅದು ಚಿಂತಾಮಣಿರು ವಿಘ್ನಹರಃ ಸರ್ವಾಭೀಷ್ಟಾರ್ಥದೋ ನಿಶಂ. ಅದು ಚಿಂತಿಸಿದ್ದನ್ನು ಕೊಡತಕ್ಕಂತಹ ಶಕ್ತಿ ಆಗ್ತದೆ, ನಮ್ಮ ತೊಂದರೆಗಳನ್ನು ಪರಿಹರಿಸುತ್ತದೆ, ಜೊತೆಗೆ ಸರ್ವಾಭೀಷ್ಟಾರ್ಥದ ಅನ್ನುವ ಸ್ಥಿತಿಯಲ್ಲಿ ಗುರುಗಳು ಸನ್ನಿಹಿತರಾಗ್ತಾರೆ. ಅಂತಹ ಗುರುಗಳಲ್ಲಿ ಒಬ್ಬರು ಶ್ರೀಪಾದರಾಜರು. ಇವತ್ತು ಏರಿ ಆಚಾರ್ಯರ ಕ್ಷೇತ್ರದಲ್ಲಿ ನಾವು ಶ್ರೀಪಾದರಾಜರನ್ನು ಆಲೋಚನೆ ಮಾಡ್ತಾ ಇದ್ದೇವೆ. ಶ್ರೀಪಾದರಾಜರು ಅವರ ವ್ಯಕ್ತಿತ್ವದಿಂದ ಅವರ ಇಡೀ ಆ ಕಾಲದ ಸ್ಥಿತಿಯನ್ನು ನಾವು ನೋಡಿ ಆಲೋಚಿಸಬೇಕಾದದ್ದು. ನಮ್ಮ ಸಂಬಂಧಿಕರಲ್ಲಿ ಒಬ್ಬ ಸಶಕ್ತ ಇದ್ದಾನೆ ಅಂತಾದರೆ ಕುಟುಂಬದವರೆಲ್ಲ ಸೇರಿ ಅವರನ್ನು ಎತ್ತರಕ್ಕೆ ಏರಿಸುವ ಕೆಲಸ ಮಾಡಬೇಕು. ನಾವು ದೇವಲೋಕಕ್ಕೆ ಏರಿಸುವ ಕೆಲಸ ಮಾಡ್ತೇವೆ, ಎತ್ತರಕ್ಕೆ ಏರಿಸುವ ಕೆಲಸ ಮಾಡೋದು ಬಹಳ ಕಡಿಮೆ. ಎಷ್ಟೊತ್ತಿಗೆ ದಿವಂಗತರಾಗ್ತಾರೆ ಅಂತ ಆಲೋಚನೆ ಮಾಡುವುದೇ ಜಾಸ್ತಿ. ಆದರೆ ಒಂದು ಕುಟುಂಬದ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿ ಸಶಕ್ತನಿದ್ದಾನೆ, ಒಳ್ಳೆ ವಿದ್ವಾಂಸನಾಗುವುದಕ್ಕೆ ಬೇಕಾಗುವಂತಹ ಮಸ್ತಿಷ್ಕ ಶಕ್ತಿ ಆತನಲ್ಲಿದೆ ಅಂತಾದರೆ ಸುತ್ತಮುತ್ತ ನಮಗೆ ಗೊತ್ತಿದ್ದದ್ದನ್ನು ಅವನಿಗೆ ಹೇಳಿಕೊಟ್ಟು ಇನ್ನಷ್ಟು ವಿದ್ವಾಂಸರ ಸನ್ನಿಧಾನಕ್ಕೆ ತಲುಪಿಸಿ ಅವರನ್ನು ಎತ್ತರದ ವಿದ್ವಾಂಸರನ್ನಾಗಿಸಬೇಕು. ದುಡ್ಡು ಸಂಪಾದನೆ ಮಾಡುವ ವಾಣಿಜ್ಯ ಬುದ್ಧಿ ಚೆನ್ನಾಗಿದೆ ಅಂತಾದರೆ ಅವನಿಗೆ ಅಂಥ ಅವಕಾಶಗಳನ್ನು ಕಲ್ಪಿಸಿಕೊಟ್ಟು ಅವನನ್ನು ಆರ್ಥಿಕ ಶಕ್ತನನ್ನಾಗಿಸಿ ಅವನ ಮೂಲಕ ಒಂದಷ್ಟು ಸಮಾಜ ಸೇವೆಗಳನ್ನು ಮಾಡಿಸಬೇಕು. ಇದೆಲ್ಲ ಕುಟುಂಬದವರು ಮಾಡಬೇಕಾದ ಕೆಲಸ. ಈಗ ಉದಾಹರಣೆಗೆ ಬ್ರಹ್ಮಣ್ಯ ತೀರ್ಥರ ಜೊತೆಗೇ ಇದ್ದಂತಹ ವ್ಯಕ್ತಿತ್ವಗಳು ಏನು ಮಾಡಿದರು ಅಂತ ಹೇಳಿದರೆ ವ್ಯಾಸತೀರ್ಥರನ್ನು ಮೇಲಕ್ಕೆ ಎಬ್ಬಿಸಬೇಕು ಅಂತ ಆಲೋಚನೆ ಮಾಡಿದರು. ಈಗ ಬ್ರಹ್ಮಣ್ಯ ತೀರ್ಥರು ಮತ್ತು ಶ್ರೀಪಾದರಾಜರು ಅನ್ನುವುದು ಅವರಿಗೆ ಬಂದ ಬಿರುದು. ಅವರ ಹೆಸರು ಲಕ್ಷ್ಮೀನಾರಾಯಣ ಯತಿಗಳು ಅಥವಾ ಲಕ್ಷ್ಮೀನಾರಾಯಣ ಮುನಿಗಳು ಅಂತ ಅವರನ್ನು ಕರೆಯುವುದು.
ಅವರಿಗೆ ಆಶ್ರಮ ನಾಮ ಆದದ್ದು ಶ್ರೀ ಲಕ್ಷ್ಮೀನಾರಾಯಣ ಮುನಿ ಅಥವಾ ಲಕ್ಷ್ಮೀನಾರಾಯಣ ತೀರ್ಥ ಅಂತ ಅವರಿಗೆ ಆಶ್ರಮನಾಮ. ಈ ಲಕ್ಷ್ಮೀನಾರಾಯಣ ತೀರ್ಥರು ಮತ್ತು ಬ್ರಹ್ಮಣ್ಯ ತೀರ್ಥರು ಅಕ್ಕ ತಂಗಿಯರ ಮಕ್ಕಳು. ಅಂದರೆ ಅವರ ಸಂಬಂಧ, ಅವರು ಪೀಠಾಧಿಪತಿಗಳಾಗುವುದಕ್ಕಿಂತ ಹಿಂದಿನ ಸಂಬಂಧದಲ್ಲಿ ಅವರು ಅಕ್ಕ ತಂಗಿಯರ ಮಕ್ಕಳು. ಯಾವಾಗ ನಮ್ಮ ಶ್ರೀಪಾದರಾಜರು ಆ ಬ್ರಹ್ಮಣ್ಯ ತೀರ್ಥರು ವ್ಯಾಸತೀರ್ಥರಿಗೆ ತಾವು ದೀಕ್ಷೆಯನ್ನು ಕೊಟ್ಟರು. ವ್ಯಾಸತೀರ್ಥರನ್ನು ಯಾವಾಗ ಪೀಠದಲ್ಲಿ ಕುಳ್ಳಿರಿಸಿದ್ರು ಆವಾಗ ಶ್ರೀಪಾದರಾಜರು ಒಂದು ಬಾರಿ ಬ್ರಹ್ಮಣ್ಯ ತೀರ್ಥರನ್ನು ನೋಡುವುದಕ್ಕೆ ಬಂದಿದ್ರು. ಆಗಾಗ ಬರ್ತಿದ್ರು. ಒಂದು ಬಾರಿ ಬ್ರಹ್ಮಣ್ಯ ತೀರ್ಥರು ಶ್ರೀಪಾದರಾಜರ ಹತ್ರ ಹೋಗ್ತಿದ್ರು, ಶ್ರೀಪಾದರಾಜರು ಬ್ರಹ್ಮಣ್ಯ ತೀರ್ಥರ ಹತ್ರ ಬರ್ತಿದ್ರು. ಹೀಗೆ ಒಂದು ಚನ್ನಪಟ್ಟಣ, ಇನ್ನೊಂದು ಮುಳಬಾಗಿಲು. ಈಗ ಚನ್ನಪಟ್ಟಣದ ಪಕ್ಕದಲ್ಲಿ ಅಬ್ಬೂರು ಮುಳಬಾಗಿಲು ಅಕ್ಕಪಕ್ಕ. ಆಗ ರಸ್ತೆ ಮಾಡಿದ್ದೆ ಇವರಿಗೋಸ್ಕರ ರಸ್ತೆ ಮಾಡಿದ್ದಂತೆ ಆ ಕಾಲದ ರಾಜರುಗಳು. ಹಾಗೆ ಅಲ್ಲಿ ಅವರು ಇಲ್ಲಿಗೆ ಇವರು ಅಲ್ಲಿಗೆ ಹೋಗ್ತಾ ಇರುವ ಹೊತ್ತಿಗೆ ಶ್ರೀಪಾದರಾಜರ ಮುಖವನ್ನು, ನಮ್ಮ ವ್ಯಾಸತೀರ್ಥರ ಮುಖವನ್ನು ಶ್ರೀಪಾದರಾಜರು ನೋಡಿದರು. ಬ್ರಹ್ಮಣ್ಯ ತೀರ್ಥರ ಹತ್ರ ಕೇಳಿದರು, ಏನೇನು ಪಾಠಗಳಾಗ್ತಾ ಇದ್ದಾವೆ? ಆರಂಭದ ವ್ಯಾಕರಣ ಶಾಸ್ತ್ರದ ತನಕ ಪಾಠ ಆಗಿದೆ, ಇನ್ನು ಉಳಿದ ಪಾಠಗಳೆಲ್ಲ ಆಗಬೇಕು ಇವರಿಗೆ. ಆಗ ಶ್ರೀಪಾದರಾಜರು ಹೇಳಿದರು, ಇವರ ಹತ್ರ ಇವರಿಗೆ ನಾನು ಪಾಠ ಹೇಳ್ತೇನೆ, ಆದರೆ ನಾನು ಪಾಠ ಹೇಳುವುದಕ್ಕಿಂತ ಮುಂಚೆ ಇವರು ಬೇರೆ ಎಲ್ಲ ಓದಿ ಬರಬೇಕು. ಬೇರೆ ಎಲ್ಲ ಓದಿ ಬರುವುದಂದ್ರೇನು? ನಾನು ಸರಿಯಾದದ್ದನ್ನು ಅವರಿಗೆ ಪಾಠ ಹೇಳ್ತೇನೆ, ಮೊದಲು ತಪ್ಪಾದದ್ದನ್ನೆಲ್ಲ ಓದಿಕೊಂಡು ಬಂದರೆ ಸರಿಯಾದದ್ದು ಯಾಕೆ ಸರಿ ಅಂತ ಗೊತ್ತಾಗ್ತದೆ. ಆದ್ದರಿಂದ ಇವರನ್ನು ಕಾಂಚಿಗೆ ಕಳಿಸೋಣ, ಕಾಂಚಿಯಲ್ಲಿ ಹೋಗಿ ಇವರು ಅಧ್ಯಯನ ಮಾಡಲಿ ಅಂತ ವ್ಯಾಸತೀರ್ಥರನ್ನು ಕಂಚಿಗೆ ಕಳಿಸಿದರು. ಕಂಚಿಯಲ್ಲಿ ಅವರು ಬಹುಶಃ 8 ವರ್ಷ ಓದಿದರು. ಯಾಕಂದರೆ ಇತಿಹಾಸ ಪುಸ್ತಕದಲ್ಲಿ 12 ವರ್ಷ ಅಂತ ಬರೆದಿದ್ದಾರೆ. ನಮ್ಮ ಇತಿಹಾಸದ ಲೆಕ್ಕಾಚಾರವನ್ನು ಗಮನಿಸಿದರೆ 8 ವರ್ಷದ ತನಕ ಅವರು ಕಂಚಿಯಲ್ಲಿ ಅಧ್ಯಯನ ಮಾಡಿದರು. ಕಂಚಿಯಲ್ಲಿ ಕೇವಲ ಮೀಮಾಂಸಾ ಶಾಸ್ತ್ರ ಮಾತ್ರ ಅಲ್ಲ, ಪೂರ್ವ ಮೀಮಾಂಸಾ ಅಂತ ಕರೆಸುವ ಮೀಮಾಂಸಾ ಶಾಸ್ತ್ರದ ಜೊತೆಗೆ ಉತ್ತರ ಮೀಮಾಂಸಾ ಅಂತ ಕರೆಸುವ ಬ್ರಹ್ಮಸೂತ್ರಗಳು, ಅದಕ್ಕೆ ಏನೇನು ಭಾಷ್ಯಗಳುಂಟು ಎಲ್ಲ ಭಾಷೆಗಳನ್ನು ಅಧ್ಯಯನ ಮಾಡಿದರು. ಆ ಕಾಲದಲ್ಲಿ ಪ್ರಸಿದ್ಧವಾದ 21 ಭಾಷೆಗಳಿದ್ದವು. ಆ 21 ಭಾಷ್ಯವಲ್ಲದೆ ಇತರ ಭಾಷೆಗಳನ್ನು ಕೂಡ ಅಭ್ಯಾಸ ಮಾಡಿದರಂತೆ. ಯಾವುದರಲ್ಲಿ ಏನುಂಟು ಅನ್ನೋದು ಅವರ ಮಸ್ತಿಷ್ಕದಲ್ಲಿ ಬಂದು ಕೂತುಕೊಂಡಿತು. ಹೀಗೆ ಪೂರ್ವ ಮೀಮಾಂಸಾ ಉತ್ತರ ಮೀಮಾಂಸಾದ ಜೊತೆಗೆ ನ್ಯಾಯಶಾಸ್ತ್ರ ಮತ್ತು ವ್ಯಾಕರಣ ಶಾಸ್ತ್ರದಲ್ಲಿ ವಿಶಿಷ್ಟ ವಿದ್ವಾಂಸರಾದಂತಹ ಶ್ರೀ ವ್ಯಾಸತೀರ್ಥರು ಕಂಚಿಯಿಂದ ಸೀದಾ ಮುಳಬಾಗಿಲಿಗೆ ಬಂದರು. ಮುಳಬಾಗಿಲಿನಲ್ಲಿ ಶ್ರೀಪಾದರಾಜರ ದೊಡ್ಡ ವಿಶ್ವವಿದ್ಯಾನಿಲಯ, ಇವತ್ತೆಲ್ಲ ಯೂನಿವರ್ಸಿಟಿ ಅಂತ ಹೇಳ್ತೇವೆ, ಆ ಕಾಲದ ವಿಶ್ವವಿದ್ಯಾನಿಲಯ ನಮ್ಮ ಕರ್ನಾಟಕದಲ್ಲಿದ್ದದ್ದು ಮುಳಬಾಗಿಲಿನಲ್ಲಿ. ಆಮೇಲೆ ವ್ಯಾಸತೀರ್ಥರು ವಿಜಯನಗರದಲ್ಲೂ ಅದನ್ನು ಸ್ಥಾಪನೆ ಮಾಡಿದರು. ಮುಳಬಾಗಿಲಿನ ಆ ವಿಶ್ವವಿದ್ಯಾನಿಲಯದಲ್ಲಿ ಎಷ್ಟೋ ವಿದ್ವಾಂಸರು, 24 ಸನ್ಯಾಸಿಗಳು ಅಲ್ಲಿ ಅಭ್ಯಾಸ ಮಾಡ್ತಾ ಇದ್ರು. ಅಷ್ಟು ದೊಡ್ಡ ವಿಶ್ವವಿದ್ಯಾನಿಲಯ ಅದು. ಸನ್ಯಾಸಿಗಳು ಪಾಠ ಹೇಳ್ತಾ ಇದ್ದಂತಹ ವಿಶ್ವವಿದ್ಯಾನಿಲಯ. ಅಲ್ಲಿಗೆ ಈ ವ್ಯಾಸರಾಜರು ವ್ಯಾಸತೀರ್ಥರು ಬಂದವರಿಗೆ ಸ್ವತಃ ಶ್ರೀಪಾದರಾಜರು ತಾವು ಸರ್ವಮೂಲ ಗ್ರಂಥಗಳನ್ನು ಅಧ್ಯಾಪನ ಮಾಡಿದರು. ಅಲ್ಲಿಯ ತನಕ ಬೇರೆ ಬೇರೆ ಶಾಸ್ತ್ರಗಳನ್ನು ಓದಿದ್ದವರಿಗೆ ಸರ್ವಮೂಲ ಶಾಸ್ತ್ರವನ್ನು ಕೇಳಿದಾಗ ಬಂಜರು ಭೂಮಿಯಲ್ಲಿ ಮಳೆ ಬಿದ್ದ ಹಾಗೆ ಆಯಿತು ಅಂತ ವರ್ಣನೆ ಮಾಡ್ತಾರೆ ವ್ಯಾಸಯೋಗಿ ಚರಿತೆಯಲ್ಲಿ. ಬಂಜರು ಭೂಮಿಯಲ್ಲಿ ಮಳೆ ಬಿದ್ದದ್ದು ಅಂದ್ರೇನು? ಒಂದು 7-8 ವರ್ಷಗಳ ತನಕ ಮಳೆ ಬರದೆ ನೆಲವೆಲ್ಲ ಒಡೆದು ಬಾಯಿ ಬಿಟ್ಟು ಸೀಳಿ ನಿಂತಿದ್ದಂತಹ ಪ್ರಸಂಗದಲ್ಲಿ ಸುಂದರವಾದ ಮಳೆ. ಬೆಳಗ್ಗೆ ಆನಂದ ತೀರ್ಥಾಚಾರ್ಯ ಹೇಳಿದರು, ಏರಿ ಆಚಾರ್ಯರು ಪರ್ಜನ್ಯ ಜಪವನ್ನು ಮಾಡಿ ಮಳೆ ಸುರಿಯುವ ಹಾಗೆ ಮಾಡಿದರು. ಅಷ್ಟು ಸುಂದರವಾದ ಮಳೆ ಸುರಿದಾಗ ಹೇಗೆ ಒಂದು ವಿಶಿಷ್ಟವಾದ ಮಣ್ಣಿನ ವಾಸನೆ ಲೋಕದ ಮೂಗಿಗೆಲ್ಲ ಬಡೆದು ಅಲ್ಲಿದ್ದಂತಹ ಅಷ್ಟು ಕಾಲದಿಂದ ಹುರಿದು ಹಾಕಿದ ಹಾಗಿರುವ ತೃಣ ಬೀಜಗಳೆಲ್ಲ ತಾವಾಗಿ ಮೊಳಕೆ ಹೊಡೆಯುವುದಕ್ಕೆ ಪ್ರಾರಂಭವಾಗ್ತಾವೋ ಹಾಗೆ ಶ್ರೀ ವ್ಯಾಸತೀರ್ಥರಲ್ಲಿ ಆಗ ದ್ವೈತ ಸಿದ್ಧಾಂತದ ತಂಪು ಧಾರೆಯಿಂದಾಗಿ ಹೊಸ ಆವಿರ್ಭಾವ, ಹೊಸ ಶಕ್ತಿಯ ಆವಿರ್ಭಾವ ಆಯ್ತಂತೆ. ಅಲ್ಲಿಯ ತನಕ ಇತರ ಸಿದ್ಧಾಂತಗಳನ್ನೆಲ್ಲ ಅಧ್ಯಯನ ಮಾಡಿದ್ದವರು ಈಗ ವೇದಾಂತದಲ್ಲಿ ಪ್ರಬುದ್ಧ ವಿದ್ವಾಂಸರಾದರು. ಆಮೇಲೆ ಅವರು ತಾನು ಅಲ್ಲಿ ತನಕ ಹೋಗಿದ್ದ ತರ್ಕ ಏನು ಅಂತ ಅರ್ಥೈಸಿಕೊಂಡು ತರ್ಕ ತಾಂಡವ ಅನ್ನೋ ಒಂದು ಗ್ರಂಥವನ್ನು ರಚನೆ ಮಾಡ್ತಾರೆ. ತರ್ಕ ಸಿದ್ಧಾಂತದಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ, ಆಚಾರ್ಯರು ಹೇಳಿದ ಸಿದ್ಧಾಂತ ಎಷ್ಟು ಸುಂದರ ಅಂತ. ತಾವು ಓದಿದ್ದಂತಹ ಅನೇಕ ಭಾಷ್ಯಗಳನ್ನೆಲ್ಲ ಮುಂದಿಟ್ಟುಕೊಂಡು ಆಚಾರ್ಯರ ಭಾಷ್ಯವೆಂಬ ಅಮೃತ ರಸಧಾರೆಯಿಂದಾಗಿ ತಾವು ತಾತ್ಪರ್ಯ ಚಂದ್ರಿಕಾ ಅನ್ನುವ ಗ್ರಂಥವನ್ನು ಕೂಡ ರಚಿಸಿದರು. ತಮ್ಮ ಸಿದ್ಧಾಂತದ ಮೂಲ ಪ್ರಮೇಯಗಳನ್ನು ಗಟ್ಟಿಗೊಳಿಸುವುದಕ್ಕೋಸ್ಕರ ನ್ಯಾಯಾಮೃತ ಅನ್ನುವ ಗ್ರಂಥವನ್ನು ಕೂಡ ರಚಿಸಿದರು. ಇವೆಲ್ಲ ಗ್ರಂಥ ರಚನೆಯ ಹಿನ್ನೆಲೆಯಲ್ಲಿ ಇರತಕ್ಕಂತಹ ಆಶೀರ್ವಾದದ ಮಂತ್ರಾಕ್ಷತೆ ಅಂತ ಹೇಳಿದರೆ ಅದು ಇವತ್ತಿನ ದಿನನಾಯಕರಾಗಿರ್ತಕ್ಕಂತಹ ಶ್ರೀಪಾದರಾಜರ ಮಂತ್ರಾಕ್ಷತೆಯ ಬಲ. ಅಂದರೆ ಅವರು
ಬ್ರಹ್ಮಣ್ಯ ತೀರ್ಥರು ಶ್ರೀಪಾದರಾಜರು ಇಬ್ಬರೂ ಸೇರಿ ಶ್ರೀ ವ್ಯಾಸತೀರ್ಥರೆಂಬ ಅದ್ಭುತ ಕೊಡುಗೆಯನ್ನು ಪ್ರಪಂಚಕ್ಕೆ ಕೊಟ್ಟರು. ಶ್ರೀಮನ್ ಮಧ್ವಾಚಾರ್ಯರು ಮಹಾರಾಜರಾದರೆ ಅವರ ಸಿದ್ಧಾಂತಕ್ಕೆ ಒಂದು ದೊಡ್ಡ ಕೋಟೆಯನ್ನು ಕಟ್ಟಿ ಸೇನಾಧಿಪತಿಯ ಹಾಗೆ ನಿಂತವರು ಶ್ರೀ ವ್ಯಾಸತೀರ್ಥರು. ಅಂತಹ ಸೇನಾಧಿಪತಿಯನ್ನು ಲೋಕಕ್ಕೆ ಕೊಟ್ಟವರು ಶ್ರೀಪಾದರಾಜರು ಅನ್ನುವುದು ಶ್ರೀಪಾದರಾಜರ ವ್ಯಕ್ತಿತ್ವ. ಅಂದರೆ ಸೇನಾಧಿಪತಿಯ ಕೆಲಸ ಏನು ಅಂತ ಹೇಳಿದರೆ ತಮ್ಮ ಸಾಮ್ರಾಜ್ಯದ ಸಂರಕ್ಷಣೆ ಮಾಡುವಂಥದ್ದು. ಆಚಾರ್ಯರ ಸಿದ್ಧಾಂತದ ಸಂರಕ್ಷಣೆಗೆ ವ್ಯಾಸತೀರ್ಥರು ಕೊಟ್ಟ ಕೊಡುಗೆ ಏನು ಅನ್ನುವುದನ್ನು ಅವರ ಗ್ರಂಥಗಳನ್ನು ತಲೆಯಲ್ಲಿಟ್ಟುಕೊಂಡವರು ಮಾತ್ರ ಸರಿಯಾಗಿ ಹೇಳಲಿಕ್ಕೆ ಸಾಧ್ಯವಾಗುವುದು. ಇಷ್ಟು ಯತಿಗಳಿದ್ದೇನ ಮಾಡಿದರು ಅಂತ ಪುರಂದರದಾಸರು ಹೇಳ್ತಾರಲ್ಲ, ವ್ಯಾಸತೀರ್ಥ ಒಬ್ಬ ಮಧ್ವ ಸಿದ್ಧಾಂತ ಉಳಿಸಿದ ಅಂತ ಒಂದು ಮಾತು ಹೇಳ್ತಾರಲ್ಲ, ಅದು ಸರಿಯಾಗಿ ಅರ್ಥ ಆಗುವುದು ಅವರ ಗ್ರಂಥಗಳನ್ನು ಸರಿಯಾದ ರೀತಿಯಲ್ಲಿ ಅವಲೋಕನೆ ಮಾಡಿದಾಗ. ಅಂಥ ಒಂದು ಸೇನಾಧಿಪತಿಯನ್ನು ಕೊಡುವ ಕೆಲಸ ಶ್ರೀಪಾದರಾಜರಿಂದ ನಡೆಯಿತು. ಶ್ರೀಪಾದರಾಜರು ಅದ್ಭುತ ವಿದ್ವಾಂಸರು. ವಾಗ್ವಜ್ರವೆಂಬಂತಹ ನ್ಯಾಯಸುಧೆಗೆ ಒಂದು ವ್ಯಾಖ್ಯಾನವನ್ನು ಕೊಟ್ಟಂತಹ ವ್ಯಕ್ತಿತ್ವ ಅವರದ್ದು. ಲೋಕದಲ್ಲಿ ಹೆಚ್ಚು ಚಾಲ್ತಿಗೆ ಬರಲಿಲ್ಲ ವಾಗ್ವಜ್ರ, ಆದರೆ ನ್ಯಾಯಸುಧೆಯ ಅನೇಕ ವಿಷಯಗಳಿಗೆ ಅಪೂರ್ವವಾದಂತಹ ಟಿಪ್ಪಣಿಯನ್ನು ಕೊಟ್ಟಂತಹ ಕೆಲಸ ಅದರಲ್ಲಿ ನಡೆದಿದೆ. ಅಂತಹ ಶ್ರೀಪಾದರಾಜರು ಇವತ್ತು ತಾವು ವೃಂದಾವನವನ್ನು ಪ್ರವೇಶ ಮಾಡಿದಂತಹ ಪರ್ವ ದಿನ. ಆದ್ದರಿಂದ ಶ್ರೀಪಾದರಾಜರ ಈ ಆರಾಧನೆ ಚತುರ್ದಶಿಯ ಪರ್ವಕಾಲದಲ್ಲಿ, ಜ್ಯೇಷ್ಠ ಶುದ್ಧ ಚತುರ್ದಶಿಯ ಪರ್ವಕಾಲದಲ್ಲಿ ನಾವೆಲ್ಲ ಯಥಾಶಕ್ತಿ ಭೋಜನ ಮಾಡಿಯೂ ನಿದ್ದೆ ಮಾಡದೇ ಕೇಳ್ತಾ ಇದ್ದೇವೆ ಅನ್ನೋದು ಒಂದು ಆಶ್ಚರ್ಯದ ವಿಷಯ. ಯಾಕಂದರೆ ಸಾಮಾನ್ಯ ಊಟ ಆದಮೇಲೆ ಫ್ಯಾನ್ ಹಾಕಿ ಅಂತ ಹೇಳುವವರು ಕೆಲವರು, ತಲೆದಿಂಬು ಎಲ್ಲಿಂಟು ಅಂತ ಕೇಳುವುದು ಮತ್ತೆ ಕೆಲವರು, ಆದರೆ ಕೂತು ಸ್ವಲ್ಪ ಪ್ರವಚನ ಮಾಡಿ ಅಂತ ಹೇಳುವವರು ಭಾರಿ ಕಡಿಮೆ. ಅದಕ್ಕೆ ನಮ್ಮ ಪ್ರಸಾದ ಅಂತವರು ಬೇಕು. ನೀವು ಊಟ ಆಗಲಿ ಮೊದಲಾಗಲಿ ಒಟ್ಟು ಪ್ರವಚನ ನಡೀಬೇಕು ಅಂತ ಹೇಳುವವರು ಬೇಕಾಗ್ತದೆ. ಅದು ಶಾಂತವಾಗಿ ಪ್ರವಚನದ ಶ್ರವಣ ಮಾಡಿದ್ರಿ. ಶ್ರೀ ವ್ಯಾಸತೀರ್ಥರ ಜೊತೆಗೆ ಇವತ್ತು ಇನ್ನೊಂದು ವಿಶೇಷ ಅಂದರೆ ವಟ ಸಾವಿತ್ರಿ ವ್ರತ. ಸತ್ಯವಾನ ಮತ್ತು ಸಾವಿತ್ರಿ ಅವರಿಬ್ಬರನ್ನು ನೆನಪಿಸಿಕೊಳ್ಳಬೇಕಾದಂತಹ ಒಂದು ದಿವಸ. ನಮ್ಮಲ್ಲಿ ಸಿಂಧೂರಕ್ಕೆ ಬಹಳ ಮಹತ್ವ ಇದೆ. ಈಗಂತೂ ಅದಕ್ಕೆ ಸಿಕ್ಕಾಪಟ್ಟೆ ಮಹತ್ವ ಬಂದು ಹೋಗಿದೆ. ಸ್ತ್ರೀಯರ ಕುಂಕುಮ ಭಾಗ್ಯ ಅಂದರೆ ಅದು ಸಾಮಾನ್ಯ ಅಲ್ಲ. ಸಾವಿತ್ರಿ ದೇವಿ ತನ್ನ ಕುಂಕುಮವನ್ನು, ಆ ಭಾಗ್ಯವನ್ನು ಕಳೆದುಕೊಳ್ಳಬೇಕಾದಂತಹ ಸ್ಥಿತಿ ಇದೆ ಅನ್ನುವುದನ್ನು ತಿಳಿದೂ ಕೂಡ ಸತ್ಯವಂತನ ಜೊತೆಗೆ ವಿವಾಹವಾಗ್ತಾಳೆ. ಸತ್ಯವಾನು ಸಾವಿತ್ರಿ ಅನ್ನುವ ದಾಂಪತ್ಯದ ಕಥೆಯನ್ನು ನಾವು ಮಹಾಭಾರತದಲ್ಲಿ ವ್ಯಾಸರು ಹೇಳಿದ ಕ್ರಮದಲ್ಲಿ ಕೇಳಲಿಕ್ಕೆ ಒಂದು 3-4 ದಿವಸ ಆದರೂ ಬೇಕು. ಅಷ್ಟು ವಿಶಿಷ್ಟವಾದ ಕಥೆ ಅದು. ಆ ಕಥಾನಕದ ಒಟ್ಟು ಸಾರ ಏನು? ತನ್ನ ಮಾವನ ಕಣ್ಣು ಹೋಗಿತ್ತು. ಸಾವಿತ್ರಿಯ ಮಾವನಿಗೆ ಅಂದರೆ ಸತ್ಯವಂತನ ತಂದೆಯ ಕಣ್ಣು ಹೋಗಿತ್ತು. 2 ಕಣ್ಣುಗಳು ಇಲ್ಲ. ಆ ಕಾರಣದಿಂದಲೇ ರಾಜ್ಯಭ್ರಷ್ಟನಾಗಿ ಹೋಗಿದ್ದ. ಕಾಡಿನಲ್ಲಿ ವಾಸ ಮಾಡಬೇಕಾದಂತಹ ಪರಿಸ್ಥಿತಿ ಬಂದಿತ್ತು. ರಾಜ್ಯವನ್ನು ಕಳೆದುಕೊಂಡಿದ್ದಂತಹ ರಾಜಸುತನಾದಂತಹ ಸತ್ಯವಂತ, ಅವನಿಗೆ ವಿವಾಹವಾದ ನಂತರದಲ್ಲಿ 1 ವರ್ಷದಲ್ಲಿ ಮರಣ ಅನ್ನುವುದನ್ನು ಋಷಿಗಳು ಹೇಳಿದ್ದಾರೆ. ಅಷ್ಟಿದ್ದು ಕೂಡ ಆತನಲ್ಲಿದ್ದ ತೇಜಸ್ಸು ವರ್ಚಸ್ಸನ್ನು ಕಂಡಂತಹ ಆ ಮಹಾಮಾತೆ ಸಾವಿತ್ರಿ ಅವನನ್ನೇ ವಿವಾಹವಾಗುವುದು, ಮನಸ್ಸಿನಲ್ಲಿ ನನಗೆ ಒಪ್ಪಿಗೆ ಆಗಿದೆ ಅಂತ ಹೇಳಿ ವಿವಾಹವಾಗ್ತಾಳೆ. ಸತ್ಯವಂತನಿಗೆ ತನ್ನ ಆಯುಷ್ಯದ ಬಗ್ಗೆ ಪರಿವೇ ಇಲ್ಲ. ಆದರೆ ಯಮಧರ್ಮನ ಮೂಲಕ ಯಾವತ್ತು ಈತನ ಆಯುಷ್ಯ ಮುಗಿತದೆ ಅನ್ನುವುದು ಸಾವಿತ್ರಿಗೆ ಗೊತ್ತಿದೆ. ಋಷಿಮುನಿಗಳ ಮೂಲಕವಾಗಿ ಆ ದಿವಸ 100 ಬ್ರಾಹ್ಮಣರಿಗೆ ಅನ್ನದಾನವನ್ನು ಸ್ವತಃ ತಾನೇ ಅಡಿಗೆ ಮಾಡಿ 1 ತಿಂಗಳ ತನಕ ಉಪವಾಸ ವ್ರತವನ್ನು ತಾನು ಕೈಗೊಂಡು ಆ ಮೂಲಕ ಸತ್ಯವಂತನಿಗೆ ದೀರ್ಘಾಯುಷ್ಯ ಪ್ರಾಪ್ತಿಯಾಗಬೇಕು ಅಂತ ಸಾಕ್ಷಾತ್ ನರಸಿಂಹದೇವರಲ್ಲಿ ಪ್ರಾರ್ಥನೆ ಮಾಡಿ ಬ್ರಾಹ್ಮಣರಿಗೆಲ್ಲ ಭೋಜನ ಮಾಡಿಸಿದಾಗ ಸತ್ಯವಂತ ತಾನು ಸಮಿತೆ ತರುವುದಕ್ಕೆ ಹೊರಡ್ತೇನೆ ಅಂತ ಹೊರಟಿದ್ದಾನೆ. ಸಾವಿತ್ರಿ ಇಲ್ಲ, ನಾವಿಬ್ಬರು ಒಟ್ಟಿಗೆ ನಮಸ್ಕಾರ ಮಾಡಬೇಕು ಅಂತ ಪ್ರತಿಯೊಬ್ಬರಿಗೂ ನಮಸ್ಕಾರ ಮಾಡಿ ದೀರ್ಘಾಯುಷ್ಮಂತರಾಗಿ ಅಂತ ಆಶೀರ್ವಾದ ಪಡೆದು, ದೀರ್ಘ ಸೌಮಂಗಲ್ಯವತಿಯಾಗು ಅಂತ ಆಶೀರ್ವಾದವನ್ನು ಪಡೆದು, ಆಮೇಲೆ ಇನ್ನು ನಾವು ಹೋಗೋಣ, ಎಲ್ಲರನ್ನು ಕಳಿಸಿಕೊಟ್ಟ ಮೇಲೆ ಸಮಿತೆ ತರುವುದಕ್ಕೆ ನಾನು ಬರ್ತೇನೆ. ಅಲ್ಲ, ನೀನು ಇಷ್ಟು ಉಪವಾಸ ಮಾಡಿದವಳು ಪಾರಣೆ ಮಾಡದೆ ಹೋಗಬಾರ್ದು ಅಂತ ತನ್ನ ಮಾವ ಹೇಳ್ತಾನೆ. ಕೇಳುವುದಿಲ್ಲ ಮಾವ, ಏನೂ ತೊಂದರೆ ಇಲ್ಲ, ಉಪವಾಸ ಮಾಡಿದ್ದು ನನ್ನ ಪತಿಗೋಸ್ಕರ, ಪತಿ ಜೊತೆಗಿದ್ದಾಗ ನನಗೆ ಅದೇ ಶರೀರಕ್ಕೆ 100 ಆನೆಯ ಬಲ ಅಂತ ಹೇಳಿ ಆತನ ಜೊತೆಗೆ ತಾನು ಕೂಡ ಸಮಿತೆ ತರುವುದಕ್ಕೆ ಹೋದಾಗ ಈತನ ಆಯುಷ್ಯ ಮುಗಿದದ್ದು. ಮುಗಿಯೋ ಹೊತ್ತಿಗೆ ಯಮ ಕಂಡ ನೋಡಿ ಆ ಸಾವಿತ್ರಿಯ ವ್ರತದ ಬಲ. ಅಂದ ವಟ ಸಾವಿತ್ರಿ ವಟದ ತಟದಲ್ಲಿ ಕುಳಿತು ಮಾಡಿದಂತಹ ಆ ವ್ರತದ ಬಲ ಏನು ಅಂದರೆ ಯಮ ಕಣ್ಣಿಗೆ ಕಾಣಿಸಿದ. ಯಮನನ್ನು ನೋಡುವುದು ಸುಲಭ ಅಲ್ಲ. ಯಮನೆಲ್ಲೋ ಕಾಣೆನೆಂದು ಹೇಳಬೇಡ, ಯಮನೇ ಶ್ರೀರಾಮಚಂದ್ರ ಸಂದೇಹ ಬೇಡ ಅಂತ ದಾಸರು ಹೇಳ್ತಾರೆ. ಯಾಕಂದ್ರೆ ಯಮನ ಒಳಗೆ ಚಿಂತಿಸಬೇಕಾದ ಭಗವಂತನ ರೂಪ ರಾಮಚಂದ್ರ ರೂಪ.
ರಾಮಚಂದ್ರ ಯಮನ ಅಂತರ್ಯಾಮಿಯಾಗಿ ಸಾಕ್ಷಾತ್ತಾಗಿ ಸಾವಿತ್ರಿ ದೇವಿಗೆ ಕಾಣಿಸಿಕೊಂಡ. ಅದರ ಫಲ ಒಂದೊಂದೇ ಹೆಜ್ಜೆ ಹಿಂದೆ ಸಾಗಿ 7 ಹೆಜ್ಜೆ ಹಿಂದೆ ಇಟ್ಟಂತಹ ಆಕೆಯ ಜೊತೆಗೆ ಸ್ನೇಹ ಉಂಟಾಗ್ತದೆ ಯಮನಿಗೆ. ಏನು ಬೇಕು ಅಂತ ಕೇಳಿದಾಗ ಮಾವನಿಗೆ ಕಣ್ಣು ಬರುವ ಹಾಗೆ, ತನ್ನ ಮಾವನಿಗೆ ರಾಜ್ಯ ಸಿಗುವ ಹಾಗೆ, ಜೊತೆಗೆ ತನ್ನ ಪತಿಯಿಂದ ನನಗೆ 100 ಮಕ್ಕಳು ಬೇಕು ಅಂತ ಬೇರೆ ಕೇಳಿ. ಯಮಹ ಅಂತ ಹೇಳಿದ ಮುಂದೆ ಹೋಗ್ತಾನೆ ಇದ್ದಾನೆ ಸತ್ಯವಂತನನ್ನು ಹಿಡ್ಕೊಂಡು. ಇವಳು ಬಿಡ್ಲಿಲ್ಲ, ಯಮನ ಬೆನ್ನು ಬಿಡ್ಲಿಲ್ಲ. ಯಾಕೆ ಮತ್ತೆ ಹಿಂದೆ ಬರ್ತಾ ಇದ್ದಿ? ಅಲ್ಲ, ನನ್ನ ಪತಿಯಿಂದ 100 ಮಕ್ಕಳು ಸಿಗಬೇಕಾದ್ರೆ ಪತಿ ಬೇಕಲ್ವ? ಯಮನಿಗೆ ಆಗ ಸ್ವಲ್ಪ ತಲೆ ಬಿಸಿ ಆಯ್ತು. ಹೌದಲ್ವಾ, ನಾನು ಕೊಟ್ಟದ್ದು ಹೌದು, ಇವಳಿಗೆ ಪತಿಯಿಂದ 100 ಮಕ್ಕಳು ಬೇಕು ಅಂತ ಕೊಟ್ಟದ್ದು ಹೌದು, ಆದರೆ ಪತಿಯನ್ನು ಹಿಡ್ಕೊಂಡು ಹೋಗ್ತಾ ಇದ್ದೇನೆ, ಕಥೆ ಏನು? ಕೊನೆಗೆ ಸಂಪ್ರೀತನಾಗಿ ಪತಿಯನ್ನು ಹಾಗೇ ಜೀವಿಸಿ, ನೀನು ಹೋಗು, ಆ ವಟವೃಕ್ಷದ ಅಡಿಯಲ್ಲಿ ಸತ್ಯವಂತ ಮಲಗಿದ್ದಾನಲ್ಲ, ಅವನ ಶವ ಅಂತ ಅಂದುಕೊಂಡಿದ್ಯಲ್ಲ, ಅದು ಶವ ಅಲ್ಲ, ಅದು ಶಿವ. ಅದರಲ್ಲಿ ಆತ ಈಗ ಹೇಳ್ತಾನೆ, ನಾನು ಆ ಪ್ರಾಣವನ್ನು ಅಲ್ಲಿಗೆ ತಲುಪಿಸಿದ್ದೇನೆ, ಹೋಗು ಅಂತ ಈಕೆಯನ್ನು ಕಳಿಸಿಕೊಟ್ಟು ಸತ್ಯವಂತ ನಿದ್ದೆಯಿಂದ ಎದ್ದ ಹಾಗೆ ಎದ್ದ. ರಾತ್ರಿ 10:20 ನೋಡಿ, 10:20 ಲೆಕ್ಕಾಚಾರ ಇದೆ. ರಾತ್ರಿ ಅಷ್ಟು ಹೊತ್ತಿಗೆ ಎದ್ದಿದ್ದಾನೆ. ಎದ್ದವ ಮೊದಲು ಕೇಳಿದ್ದೇನೆಂದ್ರೆ, ಪಾರಣೆ ಆಯ್ತಾ ನಿಂದು ಅಂತ. ಇಲ್ಲ, ಇವಳು ಪಾರಣೆ ಆಗಲಿಲ್ಲ, ಮೊದಲು ನಾವು ಅಪ್ಪ ಅಮ್ಮ ಹುಡುಕಾಡ್ತಾ ಇದ್ದಾರೆ ನಮ್ಮನ್ನು, ಬೇಗ ಹೋಗೋಣ. ರಾತ್ರಿ ಯಾಕಾಯ್ತು, ಏನು ಕಥೆ? ಇಲ್ಲ, ಅದು ನಿಮ್ಗೇನೋ ತಲೆ ತಿರುಗಿದ ಹಾಗಾಯ್ತಲ್ವಾ, ಅದಕ್ಕೆ ಹೀಗಾಗಿದೆ, ಬೇಗ ಹೋಗುವ. ಕಾಣದೇ ಇದ್ದ ದಾರಿಯಲ್ಲಿ ಆಕಾಶದಲ್ಲಿದ್ದ ನಕ್ಷತ್ರಗಳ ಬೆಳಕು ಜೊತೆಗೆ ಚತುರ್ದಶಿಯ ಚಂದ್ರ ಒಟ್ಟಿಗೆ ಸಾಗಿಕೊಂಡು ಅವರು ಬಂದು ಹುಡುಕಾಡಿ ಸೋತು ಹೋಗಿದ್ದಂತಹ ತಂದೆ ತಾಯಿಯರನ್ನು, ಅತ್ತೆ ಮಾವಂದಿರನ್ನು ಸಮಾಧಾನಗೊಳಿಸಿದಂತಹ ದಿವಸ ವಟ ಸಾವಿತ್ರಿ ವ್ರತದ ಪರ್ವಕಾಲ. ಯಥಾಶಕ್ತಿ ಕಥಾಶ್ರವಣ ಮಾಡಿದ್ದೇವೆ. ಮತ್ತೆ ಬೆಂಗಳೂರಿಗೆ 5 ಗಂಟೆ ಒಳಗೆ ತಲುಪಬೇಕು. ಆದ್ದರಿಂದ ಈ 4 ಮಾತುಗಳನ್ನು ಸನ್ನಿಹಿತವಾದ ಗುರುಗಳ ಅಂತರ್ಯಾಮಿಯಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾತಿಕಂ ಪ್ರೀಣಯಾಮೋ ವಾಸುದೇವಂ. ದೇವತಾ ಮಂಡಲಾಖಂಡಮಂಡಲಂ ಪ್ರೀಣಯಾಮೋ ವಾಸುದೇವಂ.